ನಮಗೆ ಸ್ತೋತ್ರ ಉಂಟಾಗಲಿ. ಈ ದಿನ ನಾವು ವಾಕ್ಯದಲ್ಲಿ ನೋಡ್ಲಿಕ್ಕಿದ್ದೇವೆ. ಮೊದಲೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನವನ್ನು ತೆಗೆಯೋಣ. ಆ ಒಂದು ವಾಕ್ಯ ಭಾಗದಲ್ಲಿ ನೋಡುವಂಥದ್ದೇನೆಂದರೆ, ನನ್ನ ಮಗನಾದ ಸಾಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವನು, ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿರ್ತಾನಲ್ಲ. ನೀನು ಆತನನ್ನು ಹುಡುಕುವನಾದರೆ ಆತನು ನಿನಗೆ ಸಿಕ್ಕುವನು ಎನ್ನುವಂತಹ ವಾಕ್ಯ ಭಾಗವನ್ನು ನಾವು ನೋಡ್ತಿದ್ದೇವೆ. ಈ ಒಂದು ವಾಕ್ಯದಲ್ಲಿ ನಾವು ಗಮನಿಸುವಂಥದ್ದೇನೆಂದರೆ, ಇಲ್ಲಿ ಹೇಳುವಂತಹ ಮಾತು, ಸಾಲೊಮೋನನೇ, ನೀನು ಏನು ಮಾಡಬೇಕಾಗಿದೆ ಅಂದರೆ ಸಂಪೂರ್ಣವಾದ ಹೃದಯದಿಂದ ಕರ್ತನನ್ನು ಅರ್ಥಕೋ, ಕರ್ತನನ್ನು ತಿಳಿದುಕೊಂಡ ನಂತರ ಆತನಲ್ಲಿ ಸಂತೋಷ ಪಡುವನಾಗಿ ಆತನನ್ನು ಸೇವಿಸು, ಆತನಲ್ಲಿ ಆನಂದಿಸು ಎನ್ನುವುದಾಗಿ ಹೇಳಲ್ಪಟ್ಟಿರುವಂತಹ ವಾಕ್ಯ ಭಾಗವನ್ನು ನಾವು ಗಮನಿಸ್ತೇವೆ. ಕರ್ತನು ಹೇಳುವಂಥದ್ದೇನೆಂದರೆ, ಮನಪೂರ್ವಕವಾಗಿ ಆತನನ್ನು ಹುಡುಕುವುದಾಗಿದೆ. ಆತನನ್ನು ನೋಡ್ಬೇಕು, ಅದನ್ನು ಕಂಡುಕೊಳ್ಬೇಕೆಂಬುದಾಗಿ ನಾವು ಹುಡುಕುವುದಾದರೆ ಕರ್ತನಿಗೆ ಸಿಕ್ಕುವನಾಗಿದ್ದಾನೆ. ವಾಕ್ಯದಲ್ಲಿ ಹೇಳುತ್ತಿದೆ, ನೀನು ಆತನನ್ನು ಹುಡುಕುವುದಾದರೆ, ನೀನು ಆತನನ್ನು ಹುಡುಕಿದ್ರೆ, ಇಲ್ಲದಾದ್ರೆ ಇಲ್ಲ. ಅಯ್ಯೋ ದೇವರು, ನಾವು ಅನೇಕ ವರ್ತಿ ನಮ್ಮ ಹೃದಯದಲ್ಲಿ ಅಂದುಕೊಳ್ಳುವಂಥದ್ದೇನೆಂದರೆ, ಏನೋ ಕರ್ತನಂದ್ರೆ ಯಾರೋ ಏನೋ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಕರ್ತನನ್ನು ಹುಡುಕುವಂಥ ಸ್ಥಳಗಳು ಬಹಳಷ್ಟು ವಿಧವಾಗಿವೆ. ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಕರ್ತನನ್ನು ಹುಡುಕ್ತೇವೆ. ಅಂದರೆ ಯಾರಾದರೂ ಪ್ರಾರ್ಥನೆ ಮಾಡುವಾಗ ಹತ್ರ ಹೋಗಿ ದೇವರು ನನಗೇನು ಹೇಳ್ತಾರೆ ಎಂಬುದಾಗಿ ಕೇಳುವಂಥದ್ದಾಗಿರ್ಬೋದು. ಬೇರೆ 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 ರೀತಿಯಾಗಿ ವಾಕ್ಯ ತೆಗೆದಿಟ್ಟು ಕರ್ತನೊಟ್ಟಿಗೆ ಏನು ಮಾತನಾಡಲಿಕ್ಕಿದ್ದಾನೆ ಎಂಬುದಾಗಿ ಆತನನ್ನು ಹುಡುಕುವಂಥದ್ದು, ಆತನ ವಾಕ್ಯವನ್ನು ತಿಳಿದುಕೊಳ್ಬೇಕೇನೋ ಅಂತ ವಿಷಯಗಳು ಬೇರೆ ಆಗಿವೆ. ಆದರೆ ಇಲ್ಲಿ ಮಾತ್ರ ಹೇಳುವಂಥದ್ದೇನೆಂದರೆ, ನೀನು ಆತನನ್ನು ಹುಡುಕು, ಆತನನ್ನು ಅನುಸರಿಸು, ಆಗ ಆತನು ನಿನಗೆ ಸಿಕ್ಕುವನಾಗಿದ್ದಾನೆ. ಮತ್ತೆ ವಾಕ್ಯ ಹೇಳ್ತಿದೆ, ಆತನನ್ನು ಅರ್ಥಕೋ. ನಾವು ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡಬೇಕಾದಾಗ ಆತನನ್ನು ಅರ್ಥಕೊಳ್ತೇವೆ. ಅವರೊಟ್ಟಿಗೆ ನಾವು ಅನ್ಯೋನ್ಯವಾಗಿರುವಾಗ, ಪ್ರತಿದಿನ ನಾವು ಅವ್ರ ಜೊತೆಯಲ್ಲಿ ಮಾತನಾಡುವಾಗ, ಸಂಭಾಷಣೆ ಮಾಡುವಾಗ ಆ ವ್ಯಕ್ತಿ ಹೇಗಿದ್ದಾನೆಂದಾಗಿ ನಮ್ಗೆ ಗೊತ್ತಾಗ್ತದೆ, ಅವರನ್ನು ಅರ್ಥಕೊಳ್ತೇವೆ. ಹಾಗೆಯೇ ಕರ್ತನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಸಾಲೊಮೋನನಿಗೆ ಹೇಳಲ್ಪಟ್ಟಿರುವಂತಹ ಮಾತೇನೆಂದರೆ, ನೀನು ಕರ್ತನನ್ನು ಅರ್ಥಕೊಂಡವನಾಗಿ ನಡಿ, ನೀನು ಕರ್ತನ ಹೃದಯವನ್ನು ತಿಳಿದುಕೊಂಡವನಾಗಿ ಆತನನ್ನು ಸೇವಿಸ್ತಾ ಆತನಲ್ಲಿ ಆನಂದ ಪಡು, ನೀನು ಹುಡುಕುವಾಗ ಆತನಲ್ಲಿ ಸಿಕ್ಕುತ್ತಾನೆ ಎನ್ನುವಂತಹ ಮಾತು. ಈ ದಿನ ನಾವೆಲ್ಲರೂ ಕರ್ತನನ್ನು ಹುಡುಕುವರಾಗಿರೋದು. ಹಾಗಾಗುವಂತೆ ಕರ್ತನನ್ನು ಬೆಳ್ಳಿಗೆ ತನ್ನ ಕೃಪೆಯನ್ನು ಅನುಗ್ರಹ ಮಾಡಿ. ಆಮೇಲೆ